ದೊಡ್ಡಬಳ್ಳಾಪುರ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನ ನವೀಕರಣ ಕಾಮಗಾರಿಯನ್ನ ಶಾಸಕ ಧೀರಜ್ ಮುನ್ರಾಜ್ ಅವರು ಗುರುವಾರ ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ತಾಲೂಕಿನಲ್ಲಿ ಇರುವ ಸರ್ಕಾರಿ ಕಟ್ಟಡಗಳಲ್ಲಿ ಅತಿ ವಿಶಾಲ ಹಾಗೂ ಬೃಹತ್ ಕಟ್ಟಡ ಹೊಂದಿರುವ ಡಾಕ್ಟರ್ ಜಗಜೀವನ್ ರಾಮ್ ಭವನದಲ್ಲಿ ಹಲವು ಕುಂದುಕೊರತೆಗಳ ಕಾರಣದಿಂದಾಗಿ ಸಾರ್ವಜನಿಕರ ಸದ್ಬಳಕೆ ಪ್ರಮಾಣ ಕಡಿಮೆಯಾಗಿದೆ. ಹೀಗಾಗಿ ಭವನದಲ್ಲಿನ ಸೌಂಡ್ ಸಿಸ್ಟಮ್, ಅಡುಗೆ ಸಂಬಂಧಿತ ವಸ್ತುಗಳು, ಮೋಲ್ಡಿಂಗ್ ಸೇರಿದಂತೆ ಇತರ ನ್ಯೂನತೆಗಳನ್ನು ಸರಿಪಡಿಸಲಾಗುವುದು. ಕಾಮಗಾರಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 1.5 ಕೋಟಿ ರು ಅನುದಾನ ಬಿಡುಗಡೆಯಾಗಿದೆ. ಭವನದ ಅಭಿವೃದ್ಧಿ ಕಾರ್ಯಕ್ಕಾಗಿ ಪ್ರತ್ಯೇಕ ಸಮಿತಿಯನ್ನ ರಚಿಸುವ ಮೂಲಕ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾಮಗಾರಿಯನ್ನ ಶೀಘ್ರ ಮುಕ್ತಾಯಗೊಳಿಸಲಾಗುವುದು ಎಂದು ಹೇಳಿದ್ದಾರೆ. ವರದಿ ಹರೀಶ್, ನಂದಿ ಟಿವಿ, ದೊಡ್ಡಬಳ್ಳಾಪುರ. ಇದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ವಿಶೇಷವಾಗಿ ಇದಕ್ಕೆ ಅಂತಲೇ ನಮ್ಮ ಬಾಬು ಜಗಜೀವನ್ ರಾಮ್ ಭವನಕ್ಕೆ ಈ ಬಾರಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆ ತಗೊಂಡಿದ್ದಾರೆ, ಬಟ್ ಹೈಯೆಸ್ಟ್ ನಮಗೆ ಕೊಟ್ಟಿದ್ದಾರೆ. ಮಾನ್ಯ ಮಂತ್ರಿಗಳು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಸಹಕಾರವನ್ನು ಕೊಟ್ಟಿದ್ದಾರೆ. ಬಿಲ್ಡಿಂಗ್ ಒಳ್ಳೆ ಬಿಲ್ಡಿಂಗ್ ಇದು. ಸದ್ಯಕ್ಕಿರುವಂಥ ಸರ್ಕಾರಿ ಚೌಲ್ಟ್ರಿಗಳಲ್ಲಿ ಇದೇ ಉತ್ತಮವಾಗಿರುವಂಥದ್ದು, ದೊಡ್ಡದಾಗಿರುವಂಥದ್ದು. ಹಿಂದೆ ಮಾಡಿದ್ದಾರೆ, ಮಾಡಿಲ್ಲ ಅಂತೇನಲ್ಲ. ಅದನ್ನು ಸೂಕ್ತ ರೀತಿಯಲ್ಲಿ ಸಂಪೂರ್ಣವಾಗಿ ಮುಗಿಸಿದ್ರೆ ಬರುವಂತಹ ಬಡವರಿಗೆ ಇನ್ನೂ ಅನುಕೂಲ ಆಗುತ್ತೆ. ಒಂದು ಕಮಿಟಿ ರಚನೆ ಮಾಡಿ ಫಾಲ್ಸ್ ಸೀಲಿಂಗ್ ಆಗ್ಬೋದು, ಲೈಟ್ ಆಗ್ಬೋದು, ಸೌಂಡ್ ಆಗ್ಬೋದು. ಮುಂಚೆ ಮಾಡಿರೋದ್ರಲ್ಲಿ ಆ ಸೀಲಿಂಗ್ ಏನೋ ಸೋರ್ತಾ ಇದೆಯಂತೆ, ಅದೆಲ್ಲ ಕರೆಕ್ಷನ್ಸ್ ಮಾಡ್ಕೊಂಡು ಕೆಳಗಡೆ ಡೈನಿಂಗ್ ಏರಿಯಾಗೂ ಏನು ಬೇಕೋ ಅವೆಲ್ಲ ಹಾಕುವಂಥದ್ದಕ್ಕೆ ಅಡಿಷ್ನಲ್ ಗ್ರ್ಯಾಂಟ್ ಸರ್ಕಾರ ಕೊಟ್ಟಿದೆ. ಅದಕ್ಕೆ ಸರ್ಕಾರಕ್ಕೆ ಮೊದಲನೇದಾಗಿ ಧನ್ಯವಾದಗಳು. ಮತ್ತು ಇದನ್ನು ಅಭಿವೃದ್ಧಿ ಸೂಕ್ತ ರೀತಿಯಲ್ಲಿ ಸಮಾಜದ ಎಲ್ಲ ಕಂಟ್ರೋಟ್ಗೂ ಸೇರ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಮತ್ತು ಸಂಘಟನೆಗಳಿಗೂ ಸಹ ಕಾರ್ಯಕ್ರಮಗಳಿಗೆ, ಯಾಕಂದರೆ ತುಂಬ ಒಳ್ಳೆ ಥಿಯೇಟರ್ ಸ್ಟೈಲಲ್ಲಿ ಚೆನ್ನಾಗಿರೋಂಥ ಭವನ, ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಮಾಡಿದ್ವಿ.